ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅನ್ಸುತ್ತೆ. ಚಿತ್ರ ಮಗು ಸಿಕ್ತಾ ಅಮ್ಮ? ಏನಾಯ್ತಮ್ಮ? ಮಗು ಸಿಕ್ತಾ ಅಂದ್ರ? ಯಾಕಮ್ಮ, ಏನಾಯ್ತು? ಅದು ಬಿಗ್ರೆ ಯಾಕೆ ಸುಮ್ಮನಾಗ್ಬಿಟ್ರಿ? ಯಾಕೆ ಹಾಗಂದ್ರಿ ಅಂತ ಹೇಳಿ. ಏನಾಯ್ತು ಬೀಗ್ರೆ? ಅದು ಅಯ್ಯೋ ಚಿತ್ರ, ಅಮ್ಮ ಚಿತ್ರ, ಅಮ್ಮ ಚಿತ್ರ, ಚಿತ್ರ, ಅಮ್ಮ ಚಿತ್ರ. ಈಗ್ರೆ ಚಿತ್ರ ಎಲ್ಲಿ? ಮಗು ಕರ್ಕೊಂಡು ಬರಕ್ ಹೋಗಿದ್ದಾಳೆ. ದೇವ್ರೆ, ಏನ್ ಸ್ವಾಮಿ ಇದು? ಇಬ್ರು ಒಂದೊಂದು ಉತ್ತರ ಕೊಡ್ತಾ ಇದ್ದೀರಲ್ಲ. ಏನಮ್ಮ, ಇವ್ರೊಂದ್ ಮಾತು ಹೇಳ್ತಿದ್ದಾರೆ, ನೀವೊಂದ್ ಮಾತು ಹೇಳ್ತಿದ್ದೀರಿ. ಚಿತ್ರ ಮನೇಲಿ ಇಲ್ಲ ಅನ್ಸುತ್ತೆ. ಮಗು ನೋಡಿದ್ರೆ ಒಂದೇ ಒಂದಿದೆ. ಏನಾಯ್ತಮ್ಮ? ದಯವಿಟ್ಟು ಏನು ಅಂತ ಹೇಳಿ. ಆಗ್ಲೇ ಬಾಗಲ್ ತೆಗೆಯುವಾಗ ಮಗು ಸಿಕ್ತಾ ಅಂತ ಏನೋ ಮಾತಾಡಿದ್ರಿ. ಏನ್ ನಡೀತಿದ್ಯಮ್ಮ? ಹೇಳಿ ಬಿಗ್ರೆ, ಏನಾಯ್ತು ಮನೇಲಿ? ಮನೇಲಿ ಹಾಗೆಲ್ಲ ಏನು ನಡೀತಿಲ್ಲ ಬಿಗ್ರೆ. ಯಾಕೆ ಏನೇನೋ ಅನ್ಕೋತಾ ಇದ್ದೀರಾ? ಚಿತ್ರ ಮಗುನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ. ಮಗುಗೆ ಮೆಡಿಸಿನ್ ಸಿಕ್ತಾ ಅಂತ ಕೇಳ್ದೆ. ಡಾಕ್ಟ್ರು ಬರ್ಕೊಟ್ಟಿದ್ ಮೆಡಿಸಿನ್ ಎಲ್ಲೂ ಸಿಕ್ತಿಲ್ವಂತೆ. ಅಲ್ರಮ್ಮ, ಅವ್ರೇನೋ ಕರ್ಕೊಂಬರಕ್ ಹೋಗಿದ್ದಾಳೆ ಅಂದ್ರು, ನೀವು ನೋಡಿದ್ರೆ ನೋಡ್ಕೊಂಬರಕ್ ಹೋಗಿದ್ದಾಳೆ ಅಂದ್ರಿ. ಅದು ನಾವಿಬ್ರು ದೇವಸ್ಥಾನಕ್ಕೆ ಹೋಗಿದ್ವಿ ಬಿಗ್ರೆ. ಮಗುಗೆ ಕೆಮ್ಮು ಜಾಸ್ತಿ ಆಗಿತ್ತು. ಗೌತಮ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾನೆ ಮಗುನ. ಹಾ, ಚಿತ್ರ ಮಗುನ ನೋಡ್ಕೋತಾ ಇದ್ಲು. ನಾವ್ ಬಂದ್ಮೇಲೆ ಮಗುನ್ ನಾವ್ ನೋಡ್ಕೊಳ್ತೀವಿ, ನೀನು ಆ ಮಗು ಜೊತೆ ಇರಮ್ಮ ಅಂತ ಹೇಳ್ದೆ. ಪಾಪ ಅವಳು ತುಂಬಾ ಒದ್ದಾಡ್ತಾ ಇದ್ಲು ಬಿಗ್ರೆ. ಅದಕ್ಕೆ ಅವಳು ಅಲ್ಲಿಗೆ ಹೋದ್ಲು. ಅದಕ್ಕೆ ನಾನ್ ನಿಮ್ಮ ಹತ್ರ ಹಾಗೆ ಕೇಳ್ದೆ ಅಷ್ಟೇ. ಈಗ ಮಗು ಹುಷಾರಾಗಿದೆಯಂತ? ಹಾ ಹಾ ಹಾ, ಹುಷಾರಾಗಿದೆ, ಏನು ತೊಂದರೆ ಇಲ್ಲ. ಪಾಪ ಅಮ್ಮ, ಎಳೆ ಮಗು ಅದೇನು ಒದ್ದಾಡ್ತಿದ್ಯೋ ಏನೋ. ನಾವಾದ್ರೆ ನಮ್ಗಾಗೋ ನೋವು ಕಷ್ಟ ಹೇಳ್ಕೊತೀವಿ, ಮಗು ಏನ್ ಹೇಳ್ಕೊಳುತ್ತೆ? ಅದ್ ಸರಿ, ಯಾವ ಆಸ್ಪತ್ರೆ? ಅಲ್ಲಿಗೆ ಹೋಗಿ ಒಂದ್ಸರಿ ಮಗು ನೋಡ್ಬಿಟ್ರೆ ಸಮಾಧಾನ. ಅಲ್ಲ, ನೀವ್ ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಚಿತ್ರನೇ ಇಲ್ಲಿಗೆ ಬಂದ್ಬಿಡ್ತಾಳ ಮಗು ಕರ್ಕೊಂಡು. ನೀವ್ ಅಲ್ಲಿಗೆ ಹೋಗಿನೂ ಏನು ಪ್ರಯೋಜನ ಆಗಲ್ಲ ಬೀಗ್ರೆ. ಹೌದಾ? ಹಾಗಂತೀರಾ? ಒಂದ್ಸರಿ ನಾನು ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ವಿಚಾರಿಸ್ಬಿಡ್ತೀನಿ. ಅಯ್ಯೋ ದೇವ್ರೆ, ಅವಳಿಗೆ ಫೋನೇ ಹೋಗ್ತಿಲ್ಲ ಕಣಮ್ಮ. ಅಲ್ಲಿ ಪಾಪ ಅಳಿಯಂದು ಚಿತ್ರ ಎಷ್ಟು ಒದ್ದಾಡ್ತಿದಾರೋ ಏನು. ಅಲ್ಲ, ಆಸ್ಪತ್ರೆ ಯಾವುದು ಅಂತ ಹೇಳಲೇ ಇಲ್ಲ ನೀವು. ಹಲೋ, ಹಾ ಹೌದು ಹೌದು, ಅದನ್ನ ತಗೊಂಡೋಗೋದಕ್ಕೆ ನಾನು ನನ್ನ ಮಗಳ ಮನೆಗೆ ಬಂದಿದ್ದೀನಿ. ಅದನ್ನ ತಗೊಂಡು ಹೋಗಿ ಅದನ್ನ ಅವ್ರಿಗೆ ತೋರಿಸಿ ಮಾತಾಡಿ ಬರ್ತೀನಿ. ನೀವು ಕಳ್ಸಿದ್ರಲ್ಲ ಅಡ್ರೆಸ್ಸು ಅದೇ ತಾನೇ? ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಹಾ, ಹೋಗಿ ಬರ್ತೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಹಾ, ಸರಿ ಸರಿ ಸರಿ. ಬೀಗ್ರೆ, ಅದು ಚಿತ್ರನ್ಗೆ ಯಾವುದೋ ಕಂಪನಿಯಿಂದ ಇಂಟರ್ವ್ಯೂ ಬಂದಿತ್ತಲ್ಲ, ಅಲ್ಲಿ ಕೆಲಸ
ಸಿಗೋ ವಿಚಾರವಾಗಿ ಯಾರೋ ಪರ್ಚೇಸ್ ಹತ್ರ ಮಾತಾಡಿದ್ದೀನಿ. ಅವ್ರಿನ್ ಯಾರಿಗೋ ಹೇಳಿದಾರಂತೆ. ಆ ಪತ್ರ ಅದು ತಗೊಂಡೋಗಿ ತೋರಿಸ್ಬೇಕು. ಅದು ಇದ್ರೆ ಒಂಚೂರು ಕೊಡ್ತೀರಾ? ಸರಿ ಬಿಗ್ರೆ, ತಂದೆ. ಹೇಗೋ ಸದ್ಯ ಒಬ್ಬರು ಪುಣ್ಯಾತ್ಮರು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಪತ್ರ ತಗೊಂಡು ಹೋಗೋಣ ಅಂತಾನೆ ಬಂದೆ ಇಲ್ಲಿಗೆ. ಒಳ್ಳೆ ಕೆಲಸ ಬೀಗ್ರೆ. ಇದನ್ನ ತಗೊಂಡು ಹೋಗಿ ಅವ್ರಿಗೆ ತೋರಿಸಿ ಮಾತಾಡಬೇಕು. ಹಾ ಸರಿ, ನಾನು ಹೋಗ್ಬಿಡ್ತೀನಿ. ಚಿತ್ರ ಮನೆಗೆ ಬಂದ ತಕ್ಷಣ ನನಗೊಂದು ಫೋನ್ ಮಾಡಕ್ ಹೇಳಿ. ಆಯ್ತಾಯ್ತು ಬೀಗ್ರೆ. ಸರಿ, ಬಿಗ್ರೆ ಕಾಫಿ ಕುಡ್ಕೊಂಡು ಹೋಗಿ. ಇಲ್ಲ ಹೊತ್ತಾದ್ರೆ ಅವ್ರು ಸಿಗಲ್ಲ, ಹೊರಡ್ಬೇಕು. ಚಿತ್ರನ್ ಕೆಲಸ ಸಿಗ್ಲಿ, ಆಮೇಲೆ ನಿಮ್ ಮನೆಗೆ ಬಂದು ಪಾಯಸನೇ ಕುಡ್ಕೊಂಡು ಹೋಗ್ತೀನಿ. ಬರ್ತೀನಿ ಬೀಗ, ಬರ್ತೀನಿ. ಒಳ್ಳೇದು, ಒಳ್ಳೇದು. ಅವ್ಳಿಗೆ ಮರಿದೆ ಫೋನ್ ಮಾಡಕ್ ಹೇಳಿ. ಬರ್ತೀನಿ. ಬೀಗ್ರು ಪಾಪ ತನ್ನ ಮಗಳಿಗೆ ಕೆಲಸ ಕೊಡಿಸೋ ಖುಷಿಲಿದ್ದಾರೆ. ಮನೇಲಿ ಹೀಗಾಗಿರೋದು ಅವ್ರಿಗೆ ಗೊತ್ತಾದ್ರೆ ಅಷ್ಟೇನೆ. ಹಾಗಾದ್ರೆ ನಮ್ಮ ಚಿತ್ರ ಮಗು ಜೊತೆ ಅಪ್ಪನ್ನೂ ಕಳ್ಕೊಳ್ತಾಳೆ. ಹಾಗೆಲ್ಲ ಮಾತಾಡ್ಬೇಡ್ರಿ. ನೋಡಿ, ಈ ಮಗು ಎಷ್ಟು ಆರಾಮಾಗಿದೆ. ಹಾಗಿದ್ಮೇಲೆ ಆ ಮಗುನು ಇಷ್ಟೇ ಆರಾಮಾಗಿರುತ್ತೆ ರೀ. ಹೋದ್ ಮಗು ಒಳ್ಳೆ ರೀತಿಲಿ ಮನೆಗೆ ವಾಪಸ್ ಬಂದ್ರೆ ಅಷ್ಟೇ ಸಾಕು. ಪಾರ್ವತಿ, ದೇವ್ರಿದಾನೆ, ಚಿಂತೆ ಮಾಡಬೇಡ. ಅಯ್ಯೋ ಯಾಕಮ್ಮ? ಅಯ್ಯೋ ಅಳ್ಬೇಡ ಚಿನ್ನಿ. ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನನೇ ಆಗ್ತಿಲ್ಲ ಇವಳು. ಅಳೋದ್ ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ಏ, ಮಗು ಅಳೋದಕ್ಕೂ ನೀನು ಭಯ ಪಡೋದಕ್ಕೂ ಏನೇ ಸಂಬಂಧ? ಅಲ್ಲ ರೀ, ಚಿತ್ರ ಗೌತಮ್ ಆ ಮಗು ನಮ್ದು ಹೌದೋ ಅಲ್ವೋ ಅಂತ ಗುರ್ತಿಡಿಯಕ್ ಹೋಗಿದ್ದಾರೆ. ಅಂತ ಸಂದರ್ಭದಲ್ಲಿ ಈ ಮಗು ಇಷ್ಟೊಂದು ಅಳ್ತಾ ಇದ್ರೆ ಭಯ ಆಗದೆ ಇರುತ್ತಾ? ಇಲ್ಲಿ ಈ ಮಗು ಅಳ್ತಾ ಇದೆ ಅಂತಂದ್ರೆ ಅಲ್ಲಿ ಆ ಮಗುಗೆ ಯಾವ ತೊಂದರೆನೂ ಇಲ್ಲ ಅಂತ ಅರ್ಥ. ಹೌದಾ? ಹೇಗ್ ಹೇಳ್ತೀರಿ? ಇದು ನಾನು ಹೇಳ್ತಿರೋದಲ್ಲ, ವಿಜ್ಞಾನ ಹೇಳ್ತಿರೋದು. ಅವಳಿ ಜೋಳಿ ಮಕ್ಕಳು 100ಕ್ಕೆ 90% ಒಂದು ಮಗು ಹೇಗ್ ಮಾಡುತ್ತೋ ಇನ್ನೊಂದು ಮಗುನು ಹಾಗೇ ಮಾಡುತ್ತೆ. ಸುಮ್ಮನೆ ಇದ್ದ ಮಗು ಇದ್ದಕ್ಕಿದ್ದಂಗೆ ಅಳ್ತಾ ಇದೆ ಅಂತಂದ್ರೆ ಕಾಣೆ ಆಗಿರೋ ಮಗುನು ಅಳ್ತಾ ಇದೆ ಅಂತಾನೆ ಅರ್ಥ. ನೀವ್ ಹೇಳೋದ್ ನೋಡಿದ್ರೆ ನಮ್ಮ ಮೊಮ್ಮಗಳಿಗೆ ಏನೂ ಆಗದೆ ಅವಳು ಅಳ್ತಿದ್ದಾಳೆ ಅನ್ನಂಗಾಯ್ತು. ಹಾಗಿದ್ರೆ ಅವಳು ಬದುಕಿದ್ದಾಳೆ ಅನ್ನಂಗಾಯ್ತು ಅಲ್ವೇನ್ರಿ? ಹೌದು, ನಮ್ಮ ಮೊಮ್ಮಗಳಿಗೆ ಯಾವ ತೊಂದರೆನೂ ಆಗಿಲ್ಲ ಕಣೆ. ಏನು ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಚಿತ್ರಂಗೂ ಗೌತಮ್ಗೂ ಫೋನ್ ಮಾಡಿ ನೋಡ್ರಿ. ಗೌತಮ್ ಫೋನ್ ಮಾಡಿದ್ರೆ ಅವನೇನೋ ಕೆಟ್ಟದಾಗಿ ಮಾತಾಡ್ತಾನೆ ಕಣೆ. ನಾವು ಅದೇ ಕುರುಗಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ ಕಣೆ.